ನಾವೇನು ಹಂಗೆ ಮಾತಾಡೋದಿಲ್ಲ. ನಾನು ಮಾತ್ರ ಕರ್ನಾಟಕದವ್ರು ಮುಖ್ಯಮಂತ್ರಿ ಅದಾರ. ನಮ್ಮದೇನೇ ಇದ್ದರೂ ಗೌರವಾನ್ವಿತವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾನು ಅಯೋಧ್ಯೆಗೆ ಕರೆದೆಲ್ಲ ಹೋಗುವುದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಮುಂದೆ ನಾನು ಈ ಕಾರ್ಯಕ್ರಮ ಮುಗಿದ ಮ್ಯಾಗ ಹೋಗ್ತೀನಿ ಅಂದ. ಅಷ್ಟಾದರೂ ಅವರಿಗೆ ಆ ಪ್ರಭು ಶ್ರೀರಾಮಚಂದ್ರ ಸದ್ಬುದ್ಧಿ ಕೊಟ್ಟಾನ. ಹೋಗಲಿ, ಅಲ್ಲಿ ಹೋದ್ಮ್ಯಾಗ ಅಯೋಧ್ಯೆಗೆ ಹೋದ್ಮ್ಯಾಗ ಅವ್ರಿಗೆ ಗೊತ್ತಾಗ್ತದೆ. ಇನ್ನು ಮೇಲೆ ನಾನು ರಾಮನ ಭಕ್ತ ಆಗ್ತೀನಿ ಅಂತ ಘೋಷಣೆ ಮಾಡಿದ್ರು ಮಾಡ್ಬೋದು ಅಯೋಧ್ಯೆಯಲ್ಲಿ. ಅವರು ನಾವೇನು ಅನಂತಕುಮಾರ್ ಅವ್ರ ಕಿವಿ ಮಾತು ಹೇಳೋಟ್ಟು ದೊಡ್ಡವನ ಅಲ್ಲ. ಅವರ ಒಂದು ಸ್ಟೈಲ್ ಬೇರೆ, ನಮ್ಮ ಒಂದು ಸ್ಟೈಲ್ ಬೇರೆ. ಹಾಂ, ಇಲ್ಲ, ನಮ್ಮ ಪಕ್ಷದಲ್ಲಿ ಯಾವುದೇ ಅಂಥ ಸಂಸ್ಕೃತಿ ಇಲ್ಲ. ನಮ್ಮ ಪ್ರಧಾನಮಂತ್ರಿಗಳ ಸಹಿತ ಯಾರಿಗೂ ಅಷ್ಟು ಹಗುರವಾಗಿ ಮಾತಾಡೋದು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಯಾರಿಗೂ ಹಗುರ ಮಾತಾಡೋದು. ನಮ್ಮ ದೇಶದ ಗೃಹ ಮಂತ್ರಿಗಳು ಸಹ ಯಾರಿಗೂ ಮಾತಾಡೋದು. ನಮ್ಮದು ಸಂಸ್ಕೃತಿ ಇದೆ. ನಾವು ಸಂಸ್ಕೃತಿ ಸಲುವಾಗಿ ಹೋರಾಟ ಮಾಡೋದೇ ಬಿ ಜೆ ಪಿಗಳ ಸಂಸ್ಕೃತಿ ಇಲ್ಲ. ಕಾಂಗ್ರೆಸ್ನಲ್ಲಿ ಸಂಸ್ಕೃತಿ ಇಲ್ಲ. ಯಾರು ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗ್ಬೇಕಾದ್ರೆ ಹೈಕಮಾಂಡ್ ಹೇಳಿದ್ರೆ ಹೋಗ್ತೀವಿ ಅಂತ ನಾಚಿಗೇಡಿ ಹೇಳಿಕೆ ಅದು. ನಮ್ಮ ದೇಶದ ಗೃಹ ಮಂತ್ರಿಗಳು ಸಹ ಯಾರಿಗೂ ಮಾತಾಡೋದು. ನಮ್ಮದು ಸಂಸ್ಕೃತಿ ಇದೆ. ನಾವು ಸಂಸ್ಕೃತಿ ಸಲುವಾಗಿ ಹೋರಾಟ ಮಾಡೋದೇ ಬಿ ಜೆ ಪಿಗಳ ಸಂಸ್ಕೃತಿ ಇಲ್ಲ. ಕಾಂಗ್ರೆಸ್ನಲ್ಲಿ ಸಂಸ್ಕೃತಿ ಇಲ್ಲ. ಯಾರು ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗ್ಬೇಕಾದ್ರೆ ಹೈಕಮಾಂಡ್ ಹೇಳಿದ್ರೆ ಹೋಗ್ತೀವಿ ಅಂತ ನಾಚಿಗೇಡಿ ಹೇಳಿಕೆ ಅದು. ನಾಳೆ ಸೋನಿಯಾ ಗಾಂಧಿ ಸಾಯ್ಬೇಕಾದ್ರೆ ಸೋನಿಯಾ ಗಾಂಧಿ ಪರ್ಮಿಷನ್ ತೊಗೋಬೇಕಾ? ನಾ ಸಾಯ್ತಾ ಇದ್ದೀನಿ, ನಾ ಸಾಯ್ಲೋ ಬಾಡಿ ಆಗ್ತದೆ ಅಂದರೆ ಅದು ಗುಲಾಮಗಿರಿ ಸಂಕೇತ ಕಾಂಗ್ರೆಸ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.